ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಬ್ಯಾಕಿಂದ ನಂದು ಹೇರ್ ಈ ಥರ ಕಾಣಿಸುತ್ತೆ. ಆರೆಂಜ್ ಅಂತ ಹೇರ್ ಕಟ್ಟು. ನಾನು ಯಾವಾಗಲೂ ಅಲ್ಲೇ ಹೇರ್ ಕಟ್ ಮಾಡಿಸೋದು. ಹೋಗ್ತಾ ಇದ್ದೀನಿ ಹೇರ್ ಕಟ್ ಮಾಡಿಸೋಣ ಅಂತ. ಅವ್ರನ್ನ ಹೋಗಿ ನಂಗೆ ಕೇಳ್ತಾ ಇದ್ದೆ, ಈ ಥರ ಫೋಟೋ ತೋರಿಸ್ಬಿಟ್ಟು ಈ ಥರ ಹೇರ್ ಕಟ್ ಮಾಡಿಕೊಡಿ, ನನಗೆ ಈ ಥರ ಹೇರ್ ಕಟ್ ಬೇಕು ಅಂತ. ಅವರು ಆಯಿತು ಮೇಡಮ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಎಷ್ಟುದ್ದ ಬೇಕು ನಿಮಗೆ, ಇದೇ ಥರ ಹೇರ್ ಕಟ್ ಬೇಕಾ ಅಂತ. ಆಮೇಲೆ ನಾನು ಕೇಳಿದೆ ಯಾವ ಸೂಟ್ ಆಗುತ್ತೆ ನನಗೆ ಹೇರ್ ಕಟ್ಟು ಅಂತ. ನೀವು ಹೇಳಿದ ನಾನು ಸೂಟ್ ಆಗುತ್ತೆ ಮೇಡಮ್ ಅಂತ ಹೇಳಿದರು. ಮತ್ತು ಇದು ಚೆನ್ನಾಗಿದೆ ನೋಡಿ, ಅಕ್ವೇರಿಯಂ ಥರ ಬುದ್ಧ ಇದೆ, ಅದರೊಳಗೆ ಆಮೆ, ಫಿಶ್ಶು ಎಲ್ಲ ಇದೆ. ಆ ಸಲೂನಲ್ಲಿ ಚೆನ್ನಾಗಿದೆ ಸಲೂನು. ಅದು ನೋಡೋಕ್ಕೆ ಅಟ್ರಾಕ್ಷನ್ ಥರ ಮಾಡಿದ್ದಾರೆ. ನೋಡಿ, ಇಷ್ಟು ಉದ್ದ ಇದೆ ನನ್ನ ಹೇರು. ಇವಾಗ ಎಷ್ಟು ಕಟ್ ಮಾಡ್ತಾರೆ ಅಂತ ಪಾಪ ಅವರು ಹೇಳೇ ಕಟ್ ಮಾಡ್ತಾರೆ, ಇಷ್ಟು ಕಟ್ ಮಾಡೋಣ ಮೇಡಮ್ ಅಂತ. ಓಕೆ, ನಾನು ಇನ್ನೂ ಶಾರ್ಟ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಅಷ್ಟಿರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅವರು ನನ್ನನ್ನು ಮಾತಾಡಿಸ್ಕೊಂಡು ಹೇರ್ ಕಟ್ ಮಾಡ್ತಾಯಿದ್ರು. ಅವ್ರನ್ನ ಕೇಳಿದೆ, ನಾನು ವೀಡಿಯೋ ಮಾಡ್ಬೋದಾ, ಪರ್ಮಿಷನ್ ಇದೆಯಾ ಅಂತ. ಓಕೆ ಮೇಡಮ್, ಪರವಾಗಿಲ್ಲ, ವೀಡಿಯೋ ಮಾಡಿ, ಪರ್ಮಿಷನ್ ಇದೆ ಅಂತ ಹೇಳಿದರು. ಮತ್ತಲ್ಲೆಲ್ಲ ನೋಡಿ ಫೋಟೋಸ್ ಈ ಥರ ಚೆನ್ನಾಗಿದೆ. ಗಿಡಗಳೆಲ್ಲ ಇಟ್ಟಿದ್ದಾರೆ, ನ್ಯಾಚುರಲ್ ಗಿಡಗಳೆಲ್ಲ. ಆರೆಂಜ್ ಅನ್ನೋದನ್ನು ನೋಡಿ ಯಾವ ಥರ ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದಾರೆ. ಮತ್ತು ನಂಗೆ ಅಲ್ಲಿ ಮಿರರ್ ತುಂಬ ಇಷ್ಟ ಆಯಿತು. ಅದು ಲೈಟ್ಸ್ ಎಲ್ಲ ಹಾಕಿದ್ದಾರೆ ಮಿರರ್ಗೆ. ನಂಗೆ ಆ ಮಿರರ್ ಇಷ್ಟ ಆಯಿತು. ಹಿಂಗೆ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೂದಲು ಎಳ್ದಂಗೆ ಆಯಿತು, ಸ್ವಲ್ಪ ಪೇನ್ ಆಯಿತು ಲೈಟಾಗಿ. ಬಟ್ ಅವರು ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ದಾರೆ ನನಗೆ. ಬಟ್ ಅವರು ಚೆನ್ನಾಗಿ ಕ್ಯಾಶುವಲಾಗಿ ಮಾತಾಡಿಸ್ಕೊಂಡು ಹೇರ್ ಕಟ್ ಮಾಡ್ತಾಯಿದ್ರು. ಮೇಡಮ್, ನಿಮ್ದು ಯಾವ ಊರು, ಎಷ್ಟು ವರ್ಷ ಆಯಿತು ಮದುವೆಯಾಗಿ, ನಿಮ್ಮ ಮಗಳು ಕ್ಯೂಟಾಗಿದ್ದಾಳೆ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಹೇರ್ ಕಟ್ ಎಲ್ಲ ಆಯಿತು, ತೋರಿಸ್ತಿದ್ದಾರೆ. ಇಷ್ಟು ಶಾರ್ಟ್ ಹೇರ್ ಆಗಿದೆ, ಓಕೆನಾ, ಇನ್ನೂ ಶಾರ್ಟ್ ಹೇರ್ ಬೇಕಾ ಅಂತ. ಸೆಟ್ ಆಗಿಲ್ಲ, ಬಟ್ ಹೇರ್ ಕಟ್ ಮಾಡಿ ಹಂಗೆ ತೋರಿಸ್ತಾ ಇದ್ದಾರೆ. ಬಟ್ ಕಂಫರ್ಟಬಲ್ ಆಗಿತ್ತು. ಅವರು ಚೆನ್ನಾಗಿ ಕ್ಯಾಶುವಲಾಗಿ ಮಾತಾಡಿಕೊಂಡು ಹೇರ್ ಕಟ್ ಮಾಡ್ತಾಯಿದ್ರು. ನೋಡಿ, ಈ ಥರ ಹೇರ್ ಕಾಣುತ್ತೆ ನಿಮ್ಮದು ಅಂತ ತೋರಿಸ್ತಾ ಇದ್ರು. ಚೆನ್ನಾಗಿ ಮಾಡಿದರು ಪಾಪ, ಕ್ಯಾಶುವಲಾಗಿ ಮಾತಾಡ್ತಾಯಿದ್ರು. ಅವರೆಲ್ಲ ಕೇಳ್ತಾಯಿದ್ರು, ಏನೋ ನಿಮ್ಮ ಹಸ್ಬೆಂಡು ನಿಮ್ಮದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಕೇಳ್ತಾಯಿದ್ರು. ಏನು ಸರ್ ಎಲ್ಲ ಫುಲ್ ಡೀಟೇಲ್ ಎಲ್ಲ ಕೇಳ್ತಾಯಿದ್ದೀರಾ ಅಂದೆ. ಇಲ್ಲ, ನಿಮ್ಮನ್ನು ನೋಡಿದರೆ ನೀವಿಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಾ ಅಂತ ಅನಿಸುತ್ತೆ, ಅದಕ್ಕೆ ಕೇಳಿದೆ ಮೇಡಮ್. ತುಂಬ ಕೋಪ್ರೇಟ್ ಮಾಡ್ತಾರೆ ನಿಮ್ಮ ಯಜಮಾನ್ರು ಅನಿಸುತ್ತೆ ಅಂತ ಕೇಳ್ತಾಯಿದ್ರು. ಯಾಕೆ ಹಿಂಗೆ ಅನ್ನಿಸ್ತಾ ಇದೆ? ನಂಗೆ ಅನ್ನಿಸ್ತು ನಮಗೆ ನೀವಿಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಾ ಅಂತೆಲ್ಲ ಕೇಳ್ತಿದ್ರು. ನಗು ಬರ್ತಿತ್ತು ನನಗೆ. ಆಮೇಲೆ ಇವಾಗ ನೋಡಿ ಹೇರ್ ಸ್ಟೈಲ್ ನಂದು ಹೆಂಗೆ ಮಾಡ್ತದೆ ಅಂತದೆಲ್ಲ ಫುಲ್ ಡಿವೈಡ್ ಮಾಡಿಕೊಂಡು ಅವ್ರು ಹೇರ್ ಸೆಟ್ ಮಾಡೋದು. ಒಳ್ಳೆ ಚೈನೀಸ್ಗಳ ಥರ ಹೇರ್ ಸ್ಟೈಲ್ ಬರುತ್ತಲ್ಲ, ಹಿಂಗೆ ಇಲ್ಲೆಲ್ಲ ಕುಂಫು ಮಾಡ್ಬೇಕ್ರಲ್ಲ ಹೆಂಗೆ ಆಗ್ತಾರಲ್ಲ, ನೋಡಿ ಹೆಂಗೆ ಕ್ಯೂಟಾಗಿ ಕಾಣಿಸ್ತಿದೆ. ನನ್ನ ಮಗಳು ನಮ್ಮನೆಯವರು ನೋಡಿ ನಗ್ತಾಯಿದ್ರು ಹೇರ್ ಸ್ಟೈಲ್ನ. ಚೆನ್ನಾಗಿದೆ. ನನ್ನ ಕಿತಾಪತಿ ನೋಡಿ, ನನ್ನ ಮಗಳ ಜೊತೆ ನಾನು ಕಿತಾಪತಿ ಮಾಡಿಕೊಂಡು ಹೇರ್ ಕಟ್ ಮಾಡಿಸ್ಕೊತಾ ಇದ್ದೆ ಅಂತ. ಅವಳು ಅವಾಗ ನಗ್ತಾ ಇದ್ದು, ನಮ್ಮಮ್ಮ ಏನಪ್ಪ ಈ ಥರ ಆಗಿದ್ದಾರೆ, ಈ ಥರ ಏನೋ ಮಾಡ್ತಿದ್ದಾರೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹತ್ಲು. ಆಮೇಲೆ ಅವಳ ಜೊತೆ ನಾನು ಕಿತಾಪತಿ ಮಾಡಿಕೊಂಡು ಅಂದ್ಕೊಂಡೆಲ್ಲ ಇದು ಮಾಡಿದೆ. ಆವಾಗ ಅವಳು ನೋಡ್ತಾ ಇದ್ದು ನಮ್ಮಮ್ಮಗೆ ಏನೇನೋ ಮಾಡ್ತಿದ್ದಾರೆ ಅಂತ. ಬಟ್ ನೋಡಿ ಯಾವ ಥರ ಡಿವೈಡ್ ಮಾಡಿಕೊಂಡು ಎಷ್ಟು ನೀಟಾಗಿ ಹೇರ್ ಸೆಟ್ ಮಾಡ್ತಿದ್ದಾರೆ. ನಾವು ಮನೆಗಳಲ್ಲಾದರೆ ಹಂಗೆ ಸೆಟ್ ಮಾಡ್ಕೋತಿರ್ತೀವಿ. ಅಲ್ಲಿ ಎಷ್ಟು ಚೆನ್ನಾಗಿ ಪಾರ್ಟಿಷನ್ ಮಾಡಿದ್ದಾರೆ ನೋಡಿ. ಪಾರ್ಟಿಷನ್ ಮಾಡಿಕೊಂಡು ಹೇರ್ ಸೆಟ್ ಮಾಡ್ತಾಯಿದ್ದಾರೆ. ಅಲ್ಲೊಂದು ಅಜ್ಜಿ ಓಡಾಡ್ತಾ ಇದ್ರಲ್ಲಿ ಕಾಫಿ ಕುಡಿತಿದ್ದಾರೆ ನೋಡಿ. ಅಜ್ಜಿ ನೋಡ್ತಾನೇ ಇದ್ರು, ಏನೋ ವೀಡಿಯೋ ಮಾಡ್ತಿದ್ದಾರೆ ಮಾತಾಡಿಕೊಂಡು ಅಂತ. ಬಟ್ ಅಲ್ಲಿ ಹಂಗೆ ಕಾಪಿ ರೇಟ್ ಇತ್ತು, ಸಾಂಗ್ ಹಾಕಿದ್ರು ಸಲೂನಲ್ಲಿ. ಸೊ ಹಂಗಾಗಿ ಅಲ್ಲೇ ಮಾತಾಡಿದ್ದೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಜ್ಜಿ ನೋಡಿ ಅಲ್ಲಿ ಇಲ್ಲಿಂದನೇ ನೋಡ್ತಾ ಇದ್ರು, ಅಲ್ಲಿಂದ ಕೂತ್ಕೊಂಡು ಕಾಫಿ ಕುಡ್ಕೊಂಡು. ಇನ್ನೂ ಕಾಮಿಡಿ ಇದೆ, ನೋಡ್ತಾ ಇದ್ದೀವಿ ವೀಡಿಯೋನ. ಚೆನ್ನಾಗಿತ್ತು. ಅಂದರೆ ನನ್ನ ಹೇರ್ ಸ್ಟೈಲ್ ನಾನು ಪಾಪು ಆದಾಗಿಂದ ಹೇರ್ ಕಟ್ ಮಾಡಿಸಿರ್ಲಿಲ್ಲ. 2 ಇಯರ್ಸ್ ಆಗಿತ್ತು ಹೇರ್ ಕಟ್ ಮಾಡಿಸಿ. ಬಟ್ ಇವಾಗ ಮಾಡಿಸ್ತೀವಿ, ಒಂದು ನ್ಯೂ ಲುಕ್ ಇರಲಿ, ಚೇಂಜ್ ಓವರ್ ಇರಲಿ ಅಂತ. ನನಗೆ ಬೋರ್ ಆಗೋಗಿತ್ತು ನನ್ನ ಹೇರ್ ಸ್ಟೈಲ್ ನೋಡಿ 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 ನಂದೇ. ಅಂದರೆ ತುಂಬ ತೆಳು ಇತ್ತು, ಎಲ್ಲ ಉದುರೋಗ್ಬಿಟ್ಟಿತ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ನನ್ನ ಹೇರೆಲ್ಲ ತುಂಬ ಡ್ರಾಪ್ ಆಯಿತು, ಸಣ್ಣ ಆಗೋಯಿತು. ಚೆನ್ನಾಗಿತ್ತು ಮುಂಚೆ ಹೇರ್ ನಂದು. ಹಂಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಹೇರ್ ಕಟ್ ಮಾಡಿಸ್ತಿರೋದು. ನನ್ನ ಮಗಳು ಬರ್ಡೇ ಇತ್ತು 2 ಇಯರ್ಸ್ಗೆ. ಸ್ವಲ್ಪ ಚೇಂಜ್ ಓವರ್ ಇರಲಿ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ದೆ. ಅಲ್ಲಿ ನೋಡಿ ಅಲ್ಲೂ ಮಾತಾಡ್ತಿದ್ದೀನಿ. ಪಾಪ ಅವ್ರು ಮಾತಾಡಿಸ್ಕೊಂಡೆ ಕಂಫರ್ಟಬಲಾಗಿ ಹೇರ್ ಸೆಟ್ ಮಾಡ್ತಾಯಿದ್ರು.
ಈ ವೆಸ್ಟೆಲ್ಲ ಒಂಥರ ಚೆನ್ನಾಗಿದೆಯಲ್ಲ, ಈ ಥರ ಹಾಕ್ಕೊಂಡು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋದರೆ ಚೆನ್ನಾಗಿರುತ್ತೆ. ಹಿಂಗೆಲ್ಲ ಒಂಥರ ಚೆನ್ನಾಗಿತ್ತು ಹೇರ್ ಸ್ಟೈಲ್ ಇದು. ಅವರೆಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಇವಾಗ ಹೊಸ್ದಾಗಿ ಚಾನಲ್ ಮಾಡ್ತಿರೋದು, ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಏನಂತ ಹೆಸರಿದೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿಸ್ಕೊಂಡು ಹೇರ್ ಸೆಟ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಹಿಂಗೆ ಚೆನ್ನಾಗಿ ಕಾಣಿಸ್ತೈತಲ್ಲ ನನ್ನ ಹೇರ್ ಸ್ಟೈಲು. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನನ್ನ ಮಗಳು ಬೇರೆ ಆಪೋಸಿಟ್ ಇದ್ರಿ ನೋಡಿ, ಅಂದ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ನನ್ನ ಮಗಳು ಮಾತಾಡಿಸ್ಕೊಂಡು ಹೇರ್ ಸೆಟ್ ಮಾಡ್ಕೊಸ್ಕೊತಾ ಇದ್ದೆ. ಆಮೇಲೆ ನಮ್ಮನೆಯವರು ಏನೋ ಮಾತಾಡಿಸ್ತಾಯಿದ್ರು, ಅವ್ರ ಜೊತೆನೂ ಅಂದ್ಕೊಂಡು ಏನೋ ಮಾತಾಡ್ತಾ ಇದ್ದೆ. ಅವರಿಬ್ಬರು ನನ್ನನ್ನು ಕಾಮಿಡಿ ಪೀಸ್ ಥರ ನೋಡ್ತಿದ್ರು, ನನ್ನ ಮಗಳು ನಮ್ಮ ಮನೆಯವರು. ನನ್ನ ಮಗಳಿಗೆ ಶಾಕು, ಏನಪ್ಪ ನಮ್ಮಮ್ಮ ಈ ಥರ ಎಲ್ಲ ಐತೆ, ಈ ಥರ ಎಲ್ಲ ಹೇರ್ ಕಟ್ಬಿಟ್ಟಿದ್ದಾರೆ, ಕೂದಲು ಕಟ್ಬಿಟ್ಟಿದ್ದಾರೆ ಅಂತ ನನ್ನ ಮಗಳು ಶಾಕಲ್ಲಿ ನೋಡ್ತಾ ನಿಂತಿದ್ಲು ಆಪೋಸಿಟು. ಅವಳ ಜೊತೆ ಕಿತಾಪತಿ ಮಾಡ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ. ಅವಳು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಿದ್ಲು, ನಮ್ಮಮ್ಮಗೆ ಏನೋ ಮಾಡ್ತಿದ್ದಾರೆ ಹೇರ್ ಕಟ್ಟು, ಹಂಗೆ ಹಿಂಗೆ ಅಂತ. ಇಲ್ಲಿ ನೋಡಿ ನಾನು ಕಿತಾಪತಿನ ಅಂತೆಲ್ಲ ಬೇರೆ ಅಂತಿದ್ದೀನಿ. ನೋಡಿ ಕೂದಲು ಮುಂದೆ ಬಂದರೆ ಉಫ್ ಅಂತಿದ್ದೀನಿ. ನನ್ನ ಮಗಳು ಅದನ್ನು ನೋಡಿ ನಗ್ತಿದ್ಲು, ಅಮ್ಮ ಇನ್ನೊಂದ್ಸಲ ಅನ್ನೋ ಅಂತ. ಅಲ್ಲಿ ನೋಡಿ ಮತ್ತೆ ಅಂತಿದ್ದೀನಿ ನಾನು. ಒಳ್ಳೆ ಕಾಮಿಡಿ ಆಗಿತ್ತು. ನನ್ನ ಮಗಳು ಅವಳು ಆಟ ಆಡಿಸ್ಕೊಂಡು ನಾನು ಹೇರ್ ಕಟ್ ಮಾಡಿಸ್ಕೋಬೇಕಿತ್ತು. ನೋಡಿ ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಹೇರ್ ಕಟ್ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದು ಕಾಮಿಡಿ ಇದೆ, ಕಾಮಿಡಿ ಹೇಳ್ತೀನಿ, ಮುಂದೆ ನೋಡ್ತಾ ಇರಿ ವಿಡಿಯೋನ ಲಾಸ್ಟ್ವರೆಗೂ. ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಆ ಥರ ಫಸ್ಟ್ ಡೇ ಹೇರ್ ಕಟ್ ಮಾಡಿಸ್ದಾಗ ನಮಗೊಂಥರ ಹೀರೋಯಿನ್ ಫೀಲು. ಹೇರ್ ಸೆಟ್ ಮಾಡಿರ್ತಾರಲ್ಲ ಅವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೈನಲ್ ಲುಕ್. ಚೆನ್ನಾಗಿ ಬಂದಿದೆಯಲ್ಲ, ನನಗೇನೋ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ. ಈ ವೇರ್ ಕಟ್ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ನೋಡಿ ಕಾಮಿಡಿ, ಆ ಕಡೆ ಒಬ್ರು ಯಾರೋ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಅಂತ ಲೇಡಿ ಬಂದರು. ಅವ್ರು ನಾನು ಮಾಡೋ ಚೇಷ್ಟೆಗಳನ್ನೆಲ್ಲ ನೋಡ್ತಿದ್ರು, ಹಿಂಗೆ ಅಲ್ಲೇ ಮಿರರಲ್ಲೇ ನೋಡ್ತಿದ್ದಾರೆ ನೋಡಿ, ದುರ್ಗುಡ್ಕೊಂಡು. ಇವಾಗ ಕಾಣಿಸುತ್ತೆ ನೋಡಿ, ನಾನು ಹಿಂಗೆ ಎಲ್ಲ ಸೆಟ್ ಮಾಡಿದ್ರೆ ನೋಡ್ಕೊತಾರೆ. ಇವಾಗ ನೋಡಿ ಎಲ್ಲ ಹೆಂಗೆ ನೋಡ್ತಿದ್ದಾರೆ ಅಂತ. ಈಗ ನೋಡ್ತಾರೆ, ಆ ಕಡೆ ತಿರ್ಕೋತಾರೆ, ನೋಡ್ತಾರೆ, ಆ ಕಡೆ ತಿರ್ಕೋತಾರೆ. ಅಲ್ಲಿ ನೋಡಿ ಹೆಂಗೆ ಗುರಾಯಿಸ್ತವ್ರೆ ನೋಡಿ ಅವ್ರು ನನ್ನನ್ನು. ನನಗೆ ನಗು ಬರ್ತಿತ್ತು. ಅವ್ರು ಸ್ವಲ್ಪ ತುಂಬ ಶಾರ್ಟ್ ಹೇರ್ ಇತ್ತು, ಅವರು ಹೇರ್ ಕಟ್ಟಿಗೆ ಬಂದಿದ್ರು ಅನಿಸುತ್ತೆ. ಬಟ್ ನನ್ನ ಹೇರ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಬೌನ್ಸಿಯಾಗಿ. ಇಷ್ಟ ಆಯಿತು ನನಗೆ, ಖುಷಿ ಆಯಿತು. ನನ್ನ ನ್ಯೂ ಲುಕ್ ಹೇಗಿದೆ ಅಂತ ಹೇಳಿ. ಇವಾಗ ನೋಡಿ ಕ್ಯಾಟ್ ವಾಕ್ ಹೇಗಿದೆ, ಕ್ಯಾಟ್ ವಾಕ್. ನನಗೆ ಅಂತ ಸಖತ್ ಇಷ್ಟ ಆಯಿತು ಹೇರ್ ಕಟ್ಟು, ಚೆನ್ನಾಗಿ ಕಾಣಿಸ್ತಿತ್ತು. ಆ ಸಲೂನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆರೆಂಜ್ ಸಲೂನು. ಆ ಸಲೂನು ತುಂಬ ಚೆನ್ನಾಗಿದೆ ನೋಡಿ. ಫೈನಲ್ ಲುಕ್ ಈ ಥರ ಚೆನ್ನಾಗಿ ಬಂದಿದೆ. ಅದೆಲ್ಲ ಮುಗಿಸ್ಕೊಂಡು ಹೋದ್ವಿ. ಅಲ್ಲಿ ಒಡವೆ ಅಂಗಡಿ ಹತ್ರ ಹೋಗ್ಬೇಕಿತ್ತು, ಅಲ್ಲೇ ಸ್ವಲ್ಪ ನಿಯರ್ ಬೈ ಇತ್ತು ಸಲೂನ್, ನಿಯರ್ ಬೈ. ನನ್ನ ಮಗಳಿಗೆ ಉಡ್ದಾರ ಮಾಡೋಕೆ ಹಾಕಿದ್ವಿ, ಬೆಳ್ಳಿದು. ಮೆಜರ್ಮೆಂಟ್ ಕೊಟ್ಬಿಟ್ಟು ಅದನ್ನ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ನಾನು ನೋಡಿ ಹೇರ್ ಸೆಟ್ ಮಾಡಿ, ನಮ್ದು ಹೀರೋಯಿನ್ ಫೀಲು ಹೇಳಿದ್ನಲ್ಲ ಅವಾಗಲೇ. ಇದೆಲ್ಲ ನಾವು ಸೆಟ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಹೇರ್ ಕಟ್ ಮಾಡಿಸ್ದಾಗ ಸೆಟ್ ಮಾಡಿದಾಗ ಏನೋ ಒಂಥರ ಖುಷಿ ನಮ್ಗೆ ಅವತ್ತು. ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ.
ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಈ ಥರ ಕಲೆಕ್ಷನ್ ಇತ್ತು. ನಾವು ಯಾವಾಗಲೂ ಜ್ಯುವೆಲರಿನ ತೊಗೊಂಡ್ರೆ ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಬಟ್ ನಾವು ಎಳೆ ಡಿಸೈನ್ ಥರ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಈ ಥರ ಡಿಸೈನು ಬೆಳ್ಳಿ ಹುಡ್ದಾರ ಮಾಡೋಕ್ಕೆ ಹಾಕಿದ್ವಿ ನನ್ನ ಮಗಳಿಗೆ. ನನ್ನ ಮೆಸರ್ಮೆಂಟಿಗೆ ಕರೆಕ್ಟಾಗಿ ಅವತ್ತು ತೊಗೊಂಡೋಗೋಣ ಅಂತ ಬನ್ನಿ ಅಂತ ಹೇಳಿದ್ರು. ತೊಗೊಂಡೋಗೋಣ ಅಂತ ಹೋಗಿ ಅದನ್ನು ತೊಗೊಂಡು ಮನೆಗೆ ಹೋದ್ವಿ. ಇವತ್ತಿನ ಬ್ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.